ವರದಕ್ಷಿಣೆ ಕಿರುಕುಳಕ್ಕೆ ನೇಣು ಬಿಗಿದುಕೊಂಡ ಗರ್ಭಿಣಿ ಕಲಬುರಗಿ ತಾಲೂಕಿನ ಹರಸೂರ ಗ್ರಾಮದಲ್ಲಿ ಆಗಿರುವಂತಹ ಆತ್ಮಹತ್ಯೆ ಇದೆ. ವರದಕ್ಷಿಣೆ ಕಿರುಕುಳಕ್ಕೆ ನೇಣು ಬಿಗಿದುಕೊಂಡಿದ್ದಾಳೆ ಗರ್ಭಿಣಿ. ಕಲಬುರಗಿ ತಾಲೂಕಿನ ಹರಸೂರ ಗ್ರಾಮದಲ್ಲಿ ಆಗಿರುವಂತಹ ಆತ್ಮಹತ್ಯೆ ಇದು. 23 ವರ್ಷದ ಸ್ನೇಹಲತಾ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಗೃಹಿಣಿಯಾಗಿದ್ದಾರೆ. ಜಸ್ಟ್ 23 ವಯಸ್ಸು ಆಕೆ. ಗಂಡನ ಮನೆಯವರೇ ಕೊಂದು ನೇಣಿಗೆ ಹಾಕಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. 3 ವರ್ಷಗಳ ಹಿಂದೆ ನವೀನ್ ಜೊತೆ ಸ್ನೇಹಲತಾ ಮದುವೆ ಮಾಡಿಕೊಂಡಿರ್ತಾರೆ. ವರದಕ್ಷಿಣೆ ತರುವಂತೆ ಗಂಡನ ಮನೆಯವರಿಂದ ನಿತ್ಯ ಕಿರುಕುಳ ಇತ್ತ. ಹಾಗಿದ್ರೆ ಕಿರುಕುಳ ತಾಳಲಾರದೆ ಗರ್ಭಿಣಿ ಸ್ನೇಹಲತಾ ನೇಣಿಗೆ ಶರಣಾದ್ರ. ಮಹಂಗಾವ್ನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಸಂಬಂಧವಾಗಿ ನೋಡಿ, 23 ವರ್ಷ, 3 ವರ್ಷದ ಹಿಂದೆ ಮದುವೆ ಆಗಿರುತ್ತೆ ಪಾಪ. 19 ವರ್ಷಕ್ಕೆ 20 ವರ್ಷಕ್ಕೆ ಮದುವೆ ಆಗಿರುತ್ತೆ. 23 ವರ್ಷ ಅಂತಂದ್ರೆ ಹೆಂಗೆ ಬದುಕಿ ಬಾಳಬೇಕು? ಈಗ ಇನ್ನೂ ಹೊಸದಾಗಿ ಮದುವೆ ಆಗಿರುವಂತಹ ನವಜೋಡಿಗಳು ಯಾವ ರೀತಿಯಾಗಿ ಇರಬೇಕು? ಅದರಲ್ಲೂ ಇನ್ನೂ ಕೂಡ ಚಿಕ್ಕವರು, ಇನ್ನೂ ಕೂಡ ವಯಸ್ಸಿನಲ್ಲಿ ಬಹಳ ಚಿಕ್ಕವರಾಗಿರ್ತಾರೆ. 23 ವರ್ಷ, ಅದರಲ್ಲೂ ಕೂಡ ಗರ್ಭಿಣಿಯಾಗಿದ್ದಾಳೆ. ಚೊಚ್ಚಲ ಮಗುವಿಗೆ ಅದರಲ್ಲೂ ಕೂಡ ಎಷ್ಟು ನಿರೀಕ್ಷೆ ಇರುತ್ತೆ. ಮೊದಲನೇ ಮಗು ಅಂತಂದಾಗ ಎಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ, ಎಷ್ಟು ಆಸೆಗಳನ್ನು ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಅಂಥದ್ರಲ್ಲಿ ನಿತ್ಯ ಆಗಿದ್ರೆ ಈಕೆಗೆ ಏನಾದರೂ ಮಾನಸಿಕವಾಗಿ ಟಾರ್ಚರನ್ನು ನೀಡ್ತಾ ಇದ್ರ. ಅದರಲ್ಲೂ ಗರ್ಭಿಣಿ ಮಹಿಳೆ. ನಾನು ಬೇಡ, ಮಗುನೂ ಬೇಡ, ಅತ್ಲಾಗ ಹೋಗ್ಬಿಡೋಣ, ಇವರು ಟಾರ್ಚರ್ ತಡ್ಕೊಳಕ್ಕಾಗ್ತಾಯಿಲ್ಲ ಅಂಥೇಳಿ ಹೋಗ್ಬಿಟ್ರ, ಅಥವಾ ಗಂಡನೇ ಕೊಲೆ ಮಾಡಿದ್ದ ವರದಕ್ಷಿಣೆಗೋಸ್ಕರ? ಈಗ ನಾನಾ ಆಯಾಮಗಳಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಗಂಡನ ಟಾರ್ಚರ್ ತಡ್ಕೊಳಕ್ಕಾಗದೆ ಈಕೆನೇ ಆತ್ಮಹತ್ಯೆ ಮಾಡ್ಕೊಂಡ್ಲ, ಅಥವಾ ಗಂಡನ ಮನೆಯವರೇ ಆಕೆಯನ್ನ ಸಾಯುವಂತಹ ರೀತಿಯಾಗಿ ಮಾಡಿದ್ರ? ಅಷ್ಟರ ಮಟ್ಟಿಗೆ ಕಿರುಕುಳವನ್ನು ನೀಡ್ತಾ ಇದ್ರ, ಅಥವಾ ಅವರೇ ಸಾಯಿಸಿದ್ರ? ಹೀಗೆ ಸಾಕಷ್ಟು ರೀತಿಯಾಗಿ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಇದೇ ವಿಚಾರ ಸಂಬಂಧವಾಗಿ ಪೊಲೀಸರು ಕೂಡ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಯಾಕೆ ಆತ್ಮಹತ್ಯೆ ಇದು ಅಥವಾ ಕೊಲೆಯ ಅನ್ನುವಂತಹ ಸಂಬಂಧವಾಗಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಾಳೆ ನೋಡಿದ್ರೆ ಸಿಗಲ್ಲ ಚಿನ್ನ, ದಯ ಮಾಡಿವ ನಾಳೆ ನಡೆಸ್ಕೊಂಡು ಬಂಗಾರ. ಹ್ಯಾಂಗಿರ್ಲಿ ಚಿನ್ನ, ಹ್ಯಾಂಗಿರ್ಲಿ ಬಂಗಾರಿ, ಅಂತದೇನ್ ಮಾಡಿದ್ರು ಬಂಗಾರ? ನನ್ನ ಮಗಳಿಗೆ ಹರಸುರಿ ಕೊಟ್ಟಿನಪ್ಪ. 18 ವಯಸ್ಸಾಗಿತ್ತು. ಈಗ 3 ವರ್ಷ ಆಯ್ತಪ್ಪ ಮದ್ವೆ ಆಗಿ. ಅವ ಯಾವಂದ್ ಹೇಳಿ ಜಗಳ ಹೇಳ್ತೀನಪ್ಪ. ರೊಕ್ಕ ತಗೊಂಡ್ ಬಾ ಅಂತೀನಪ್ಪ. ಸಂಘದಾಗ ಎತ್ತು ಕೊಟ್ಟಿನಿ, ನನ್ನ ತಜರಿ ಎತ್ತು ಕೊಟ್ಟಿನವ. ಅದೇ ಕಟ್ಟಲಾಕ ನಾ ಬೆಂಗಳೂರು ಊರಿಗೆ ಹೋಗಿನಪ್ಪ. ನನ್ನ ಬಂಗಾರಿ ನನಗ್ ರೊಕ್ಕ ಬ್ಯಾಡ್ದೆ ಅಪ್ಪ. ಟಾರ್ಚರ್ ಕೊಡ್ತೀನಿಪ್ಪ. ಯಾವಾಗ ನೋಡ್ದಾಗ ಅಕ್ಕಿ ರೊಕ್ಕ ಅವ ಕೇಳನಂತಿದಿಲ್ಲವ. ಈಕಿನೇ ಕೇಳಕ್ಕಿನೇ ಅವು ಅಂತೀನು, ಈಕಿ ತಾಂಬಕಿ ಅವ್ವ. ಹ್ಯಾಂಗ ಮಾಡಿ ಚಿನ್ನ? ನನ್ನ ಮಗಳಿಗೆ ಹರಸುರಿ ಕೊಟ್ಟಿನಪ್ಪ. 18 ವಯಸ್ಸಾಗಿತ್ತು. ಈಗ 3 ವರ್ಷ ಆಯ್ತಪ್ಪ ಮದ್ವೆ ಆಗಿ. ಅವ ಯಾವಂದ್ ಹೇಳಿ ಜಗಳ ಹೇಳ್ತೀನಪ್ಪ. ರೊಕ್ಕ ತಗೊಂಡ್ ಬಾ ಅಂತೀನಪ್ಪ. ಸಂಘದಾಗ ಎತ್ತು ಕೊಟ್ಟಿನಿ, ನನ್ನ ತಜರಿ ಎತ್ತು ಕೊಟ್ಟಿನವ. ಅದೇ ಕಟ್ಟಲಾಕ ನಾ ಬೆಂಗಳೂರು ಊರಿಗೆ ಹೋಗಿನಪ್ಪ. ನನ್ನ ಬಂಗಾರಿ ನನಗ್ ರೊಕ್ಕ ಬ್ಯಾಡ್ದೆ ಅಪ್ಪ. ಟಾರ್ಚರ್ ಕೊಡ್ತೀನಿಪ್ಪ. ಯಾವಾಗ ನೋಡ್ದಾಗ ಅಕ್ಕಿ ರೊಕ್ಕ ಅವ ಕೇಳ. ಒಂದು 18 ತಿಂಗಳದು. ಆಮೇಲೆ ಈಗ ಪ್ರೆಗ್ನೆಂಟ್ ಹಳರಿ 5 ತಿಂಗಳಾಯ್ತು. ಅವಾಗ ನಂಗೆ ಹೇಳ್ಕೊತಿರ್ತೇಳು ಫೋನ್ ಮಾಡಿ. ನನಗೆ ಫೋನ್ ಮಾಡಿ, ಕಾಕ ಹಿಂಗ ನನ್ನ ಗಂಡ ಹುಡಿಲತ್ತಾನ, ಕುಡಿದು ಬರ್ತಾನ, ಹುಡಿತಾನ ಅಂತೇಳಿ ಹಿಂಗೆಲ್ಲ ಹೇಳ್ತೇಳು. ನಾವು ಹಂಗೆ ಹೇಳಿ ಮಾಡಿ ಆಯ್ತು ಮಗ ನೋಡು. ಮತ್ತ 1 ತಿಂಗಳ ಹಿಂದೆ ಅವರು ಹುಡ್ದಾಗ ಇಲ್ಲಿ ಹುಡ್ದಾಗ ಗುಲ್ಬರ್ಗಕ್ಕೆ ಹೋಗಿ ಅವ್ರ ಅಕ್ಕನ ಬಲ್ಲ 1 ದಿನ ಉಳಿದು ಅಲ್ಲಿಂದ ಬೆಂಗ್ಳೂರ್ಗೆ ಹೋದಳ್ರಿ. ಬೆಂಗ್ಳೂರ್ಗೆ ಹೋಗಿ ತಾಯಿ ಬಲ್ಲ ಒಂದು 15 ದಿನ ಉಳಿದು ಮತ್ ಬಂದು ಅವ್ರ ತಾಯಿಯವ್ರು ಅವ್ರು ಕುಕ್ನೂರ್ದಾಗ ಎಲ್ಲರೂ ರಾಜಿ ಎಲ್ಲ ಮಾಡಿ ಮತ್ ಕಳ್ಸ್ಯಾರ ಅವ್ರಿಗೆ 15 ದಿನ ಹಿಂದೆ. ಯಾವ್ದ್ರ ವರ್ಷ ಅಂದ್ರೆ ಅದೇ ಅವ್ರ ತಾಯಿಯವರು ಹುಡುಗಿ ಹಚ್ಚಿ ಏನೋ ದುಡ್ಡು ತಗೊಂಬ ಅಂತ ಹೊಡಿತೀನಂತ. ಆಯ್ತು ಚೆಕ್ ಮಾಡ್ತೀನಂತ ಹೆಂಡತಿ ಮೇಲೆ.
ಕೂಸು ಅದಾವ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಎಸ್ ಅನಿಲ್, ಯಾಕೆ ಆತ್ಮಹತ್ಯೆನ ಮಾಡಿಕೊಂಡ್ರು? ಈಗ ಆತ್ಮಹತ್ಯೆ ಅಂತ ಹೇಳಿ ಏನಾದರೂ ಪ್ರೂವ್ ಆಗಿದೆಯಾ ಅಥವಾ ಆತ್ಮಹತ್ಯೆ ಆದರೂ ಕೂಡ ಸೊ ಯಾವ ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆನ ಮಾಡಿಕೊಂಡು, ಅದರಲ್ಲೂ ಕೂಡ ಪೋಷಕರಿಗೆ ಮಾಹಿತಿಯನ್ನು ಕೂಡ ತಿಳಿಸಿದ್ರ ಅವರು, ಅಥವಾ ಆತ್ಮಹತ್ಯೆಗೂ ಮುನ್ನ ಅವರೇನಾದರೂ ಕರೆ ಮಾಡಿದ್ರಾ, ಮಾಹಿತಿಯನ್ನು ತಿಳಿಸಿದ್ರಾ, ಅಥವಾ ಏನು ಟಾರ್ಚರ್ ಆಗ್ತಾ ಇದೆ ಅನ್ನುವಂಥ ಸಂಬಂಧವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ರಾ? ಅದರಲ್ಲೂ ಕೂಡ ಗರ್ಭಿಣಿ ಮಹಿಳೆ, ಏನಿದೆ ಮಾಹಿತಿ? ಕುಸುಮ, ನಿಜಕ್ಕೂ ಒಂದು ದೊಡ್ಡ ದುರಂತ ಅಂತ ಹೇಳಬಹುದು. ಒಂದು 5 ತಿಂಗಳ ಗರ್ಭಿಣಿ ಎಂದು ವರದಕ್ಷಿಣೆ ಕಿರುಕುಳ ತಳಲಾರದೆ ಎಂದು ನೇಣು ಬಿದ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬ ಒಂದು ಗಂಭೀರ ಆರೋಪ ಕೂಡ ಒಂದು ಕುಟುಂಬಸ್ಥರು ಮಾಡಿದ್ದಾರೆ. ಆದ್ರೆ ಇದು ಆತ್ಮಹತ್ಯೆ ಅಲ್ಲ, ಗಂಡನ ಮನೆಯವರೇ ಕೊಲೆ ಮಾಡಿ ನನ್ನ ಮಗಳು ಸ್ನೇಹಲತಾಳನ್ನ ನೇಣಿಗೆ ಹಾಕಿದ್ದಾರೆ ಎಂಬ ಆರೋಪವನ್ನು ಕೂಡ ಕುಟುಂಬಸ್ಥರು ಮಾಡ್ತಿದ್ದಾರೆ. ಇನ್ನು 23 ವರ್ಷದ ಸ್ನೇಹಲತಾ 5 ತಿಂಗಳ ಗರ್ಭಿಣಿ. ಅಂದ್ರೆ ಕಳೆದ 3 ವರ್ಷಗಳ ಹಿಂದೆ ವಿನಯ್ ಎಂಬಾತನ ಜೊತೆ ಮದುವೆ ಮಾಡಿಕೊಟ್ಟಿದ್ದರು. ಆದ್ರೆ ಮದುವೆ ಆದಾಗಿನಿಂದ ಏನೊಂದು ಗಂಡ ಆಗಿರ್ಬೋದು, ಗಂಡನ ಮನೆಯವರು ನಿರಂತರವಾಗಿ ತವರು ಮನೆಯಿಂದ ವರದಕ್ಷಿಣೆ ತೆಗೆದುಕೊಂಡು ಬಾಯಂಬಂದು ಒಂದು ಕಿರುಕುಳ ಕೊಡ್ತಿದ್ರು. ಇದರ ಜೊತೆಗೆ ಮನೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಆಕೆಗೆ ದೈಹಿಕ ಹಿಂಸೆಯನ್ನು ಕೂಡ ಕೊಡ್ತಿದ್ರು. ಈ ಬಗ್ಗೆ ಸಾಕಷ್ಟು ಬಾರಿ ಸ್ನೇಹಲತಾ ತನ್ನ ಪೋಷಕರ ಬಳಿ ಹೇಳಿದರು. ಗಂಡ ಮಾಡಿದ ಸಾಲವನ್ನ ಕೂಡ ಒಂದು ಈಕೆ ತವರು ಮನೆಯಲ್ಲೇ ಒಂದು ತೀರಿಸಬೇಕೆಂಬ ಒಂದು ಷರತ್ತನ್ನು ಕೂಡ ವಿಧಿಸಿದರು. ಆದ್ರೂ ಕೂಡ ಏನೊಂದು ಸ್ನೇಹಲತಾಳ ಪೋಷಕರು ಸಾಲ ಸೂಲ ಮಾಡಿ ಗಂಡ ಮಾಡಿದ ಸಾಲವನ್ನು ಕೂಡ ತೀರಿಸಿದರು. ಆದ್ರೂ ಕೂಡ ಇವನ ಕಿರುಕುಳ ಕೂಡ ನಿಂತಿರಲಿಲ್ಲ. ಹೀಗಾಗಿ ಕಳೆದ 3-4 ದಿನಗಳ ಹಿಂದಷ್ಟೇ ಇದೊಂದು 2 ಕುಟುಂಬಗಳ ರಾಜಿ ಸಂಧಾನ ನಡೆಸಿ ಇನ್ ಮುಂದೆ ಯಾವುದೇ ರೀತಿ ಗಂಡ ಹೆಂಡತಿ ಜಗಳ ಆಡಬಾರದೆಂಬ ಒಂದು ಷರತ್ತನ್ನು ವಿಧಿಸಿ ಒಂದು ರಾಜಿ ಸಂಧಾನ ಮಾಡಿಸಿದ್ರು. ಆದ್ರೂ ಕೂಡ ಕಳೆದ 2 ದಿನಗಳ ಹಿಂದೆ ಏನೊಂದು ಗಂಡನ ಮನೆಗೆ ಬಂದ ಸ್ನೇಹಲತಾ ಇದೀಗ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಪ್ರಮುಖವಾಗಿ ಆಕೆ 5 ತಿಂಗಳ ಗರ್ಭಿಣಿ. ಹೀಗಾಗಿ ತನ್ನ ಮಗುವಿನ ಜೊತೆಗೆ ಇಂಥ ಒಂದು ಕೆಟ್ಟ ನಿರ್ಧಾರ ತೆಗೆದುಕೊಂಡಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗಾಗಲೇ ಗಂಡ ಹಾಗೂ ಇನ್ನಿತರ ವಿರುದ್ಧ ಮಾಗಾವ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.